ಸರ್, ಈಗ ವಾಲ್ಮೀಕಿ ನಿಗಮದ ಹಗರಣ ಕುರಿತಾಗಿ ಇಡಿ ಮತ್ತೆ ರೈಡ್ ಆಗಿದೆ. ದದ್ದಾಲ್ ಅವ್ರ ಮನೆ ಮೇಲೆ, ನಾಗೇಂದ್ರ ಅವ್ರ ಮನೆ ಮೇಲೆ. ನೋಡಿ, ಕಾನೂನು ತಂದೆ ಆದಂಥ ಕ್ರಮಗಳನ್ನ ತೆಗೆದುಕೊಡ್ತೆ. ನಾವು ಹೇಳೋದಷ್ಟೇ, ಇಡೀ ಪಾರದರ್ಶಕವಾಗಿ ಯಾವುದೇ ಪೂರ್ವಾಗ್ರಹಿತ ಅಥವಾ ಪಕ್ಷದ ಆಧಾರದ ಮೇಲೆ ಮಾಡದೆ ಮೆರಿಟ್ಸ್ ಆಫ್ ದ ಕೇಸ್ ಮೇಲೆ ಅವರು ತನಿಖೆ ಮಾಡಲಿ, ನಮಗೆ ಅದರ ಅಭ್ಯಂತರ ಇಲ್ಲ. ಆದರೆ ಅದನ್ನು ರಾಜಕೀಯವಾಗಿ ಮಾಡೋದಾದರೆ ಅದಕ್ಕೆ ನಮ್ಮ ವಿರೋಧ ಇದೆ. ಹೀಗಾಗಿ ನಾನು ವಿಶ್ವಾಸವಂತೇನೆ, ತನಿಖೆ ಆಗಲಿ, ಪಾರದರ್ಶಕವಾಗಲಿ, ಮತ್ತು ಅದು ಯಾವುದೇ ಒಂದು ಬೇರೆ ಇದರಿಂದ ಇನ್ಫ್ಲುಯೆನ್ಸ್ ಆಗುವಂಥ ಒತ್ತಡದಲ್ಲಿ ಆಗುವಂಥದ್ದು ಆಗಬಾರ್ದು. ಸ್ವಾಭಾವಿಕವಾಗಿ ಇವತ್ತು ಸಹ ಕಾನೂನಾತ್ಮಕವಾಗಿ ಇವತ್ತು ಸಹ ಏನು ಕ್ರಮಗಳಾಗ್ತದೆ, ಅದು ಕ್ರಮಗಳಾಗಲಿ. ಸಿಎಂ ರಾಜೀನಾಮೆಯನ್ನೇ ಬಿಜೆಪಿ ಕೇಳ್ತಾ ಇದೆ. ಒಂದು ಮೂಢ ಹಗರಣ, ಈ ಥರದ ಎಸ್ಟಿ ಸಮುದಾಯಕ್ಕೆ ಸೇರಿದ ಹಣವನ್ನು ಈ ರೀತಿ. ಯಾಕೆಂದರೆ ಸಿ ಎಮ್ಗೆ ಏನು ಸಂಬಂಧ ಇದ್ದಾರೆ ಇದಕ್ಕೆ? ಮೂಢ ವಿಷಯದಲ್ಲಿ ಸಿ ಎಮ್ಗಳು ಈಗಾಗಲೇ ಸಿ ಎಮ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಒಂದನೇದು ಅವರೇ ಸ್ವತಃ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಎರಡನೇದಾಗಿ ಇವತ್ತು ದಿವಸ ಇದು ಈ ಕೇಸ್ನಲ್ಲಿ ಇವತ್ತು ದಿವಸ ವಾಲ್ಮೀಕಿಯಲ್ಲಿ ಸಿ ಎಮ್ ಅವ್ರದ್ದು ಏನು ಪಾತ್ರ ಇದೆ ಹೇಳಿ, ಇಂಥ ಪಾತ್ರ ಇದೆಯಪ್ಪ ಅಂಥೇಳಿ. ಸುಮ್ಮನೆ ಎಲ್ಲದಕ್ಕೂ ಸಿ ಎಮ್ ಅವ್ರು ರಾಜೀನಾಮೆ ಕೊಡು. ಇವ್ರ ಕಾಲದಲ್ಲಿ ಬಿ ಜೆ ಪಿಯವ್ರ ಕಾಲದಲ್ಲಿ ಒಂದು ಯಾವ್ದಾರು ಸಿ ಬಿ ಐ ಕೇಸ್ನ ಎಷ್ಟು ನಮಗೆ ಕಾಂಗ್ರೆಸ್ ಸರ್ಕಾರದಾಗ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತಿದ್ರು. ಇವ್ರ ಕಾಲದಲ್ಲಿ ಒಂದಾರು ಕೇಸ್ ಸಿ ಬಿ ಐ ಕೊಟ್ಟರೆ ಅವರು, ನಾವು 7-8 ಕೇಸ್ ಕೊಟ್ವಿ, ಒಂದು ಕೇಸ್ ಸಿ ಬಿ ಐ ಕೊಟ್ಟಿಲ್ಲ. ಈಗ ಕಳೆದ 10 ವರ್ಷ ಅಂತರೂ ಸಿ ಬಿ ಐ, ಇ ಡಿ, ಇನ್ಕಮ್ ಟ್ಯಾಕ್ಸು ಬಿ ಜೆ ಪಿ ವಿಂಗ್ಸ್ ಆಗಿ ಕೆಲಸ ಮಾಡ್ತಾಯಿದ್ರು. ಬಿ ಜೆ ಪಿ ಐ ಟಿ ವಿಂಗು, ಬಿ ಜೆ ಪಿ ಇ ಡಿ, ಬಿ ಜೆ ಪಿ ಇನ್ಕಮ್ ಟ್ಯಾಕ್ಸು ಥರ ಆ ರೀತಿ ಅವತ್ತೊಂದು ಕೆಲಸ ಮಾಡ್ತಾಯಿದ್ರು. ಅವ್ರನ್ನ ಅಷ್ಟಕ್ಕೆ ಆ ರೀತಿ ಅವ್ರನ್ನ ಬಳಸ್ಕೊಂಡು ಅಂತದ್ದಾಯ್ತು. ಈಗ ಇಡಿ ಪಾರದರ್ಶಕವಾಗಿ ಮಾಡ್ಬೋದು ಅಂತ ಅನ್ಸುತ್ತೆ. ಯಾಕೆಂದರೆ ರಾಜಕೀಯ ಒತ್ತಡ ಇದ್ದೇ ಇರುತ್ತೆ ಸಹಜವಾಗಿ. ಹಿಂದೆ ನಡೆದ ಇಡಿ ದಾಳಿಗಳನ್ನ ಗಮನಿಸಿದ್ರೆ ನೋಡಿ, ನಮಗೆ ವಿಶ್ವಾಸ ಇದೆ ಇವತ್ತು ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಆದರೆ ದುರುಪಯೋಗ ಆಗಬಾರ್ದು, ಅನವಶ್ಯಕವಾಗಿರುವಂಥ ಇದು ಆಗಬಾರ್ದು. ತನಿಖೆ ಇವತ್ತು ಸಹ ಯಾರು ತಪ್ಪಿಸ್ತಿದ್ದಂಥ ಶಿಕ್ಷೆ ಆಗಲೇಬೇಕಾಗ್ತದೆ. ಇದರರ್ಥ ನಾವು ತನಿಖೆ ಆಗಿ ಮೇಲೆ ಅದೆಲ್ಲ ವರ್ಷನ್ ಕೇಳಬೇಕಾಗ್ತದೆ. ಇವತ್ತು ದಿವಸ ಯಾರೋ ಒಬ್ಬರು ಎಮ್ ಡಿ ಅವ್ರು ರೆಕಾರ್ಡ್ ಮಾಡಿ, ನನಗೆ ತನಿಖೆ ನಡೆದಾಗ ನಾನು ಹೇಳಿಕೆ ಬಯಸಿದ್ದಲ್ಲ, ಯಾಕೆ ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದೇನೆ. ಈಗ ಕರೆಕ್ಟ್, ಈಗ ಆಡಿಯೋದಲ್ಲಿ ಏನಾಗ್ತದೆ, ಎಷ್ಟು ಸಲ ಈಗ ಆಗ್ತದೆ ಕೇಳಿ. ಈಗ ನಮ್ಮಲ್ಲೇ ನಮ್ಮ ಡಿಪಾರ್ಟ್ಮೆಂಟ್ ಒಬ್ಬರು ಯಾರು ಮಾತಾಡಿದ, ಮಿನಿಸ್ಟರ್ ಹೇಳಿದಾರಪ್ಪ ಅಂತ ಒಂದು ಮಾತಾಡಿದ. ಇಬ್ಬರು ಹೊರಗೆ ಮಿನಿಸ್ಟ್ರಿಗೆ ಸಂಬಂಧ ಇದೆಯಾ? ಅವರಿಬ್ಬರು ತಾನು ಅಥವಾ ನಮ್ಮ ಮಿನಿಸ್ಟರ್ ಹೆಸರು ದುರುಪಯೋಗಪಡಿಸ್ಕೊಂಡು ಅವ್ನು ಮಾಡಿರ್ತಾನೆ. ಇಂಥವು ಆಗ್ತವೆ. ಅದಕ್ಕೆ ತನಿಖೆ ಆಗಲಿ, ಅವರ ಪಾತ್ರ ಇದೇನೋ ಇಲ್ಲೋದು ಪ್ರಮುಖವಾಗಿರುವಂಥದ್ದು. ಅಧಿಕಾರಿಗಳ ಪಾತ್ರ ಇರ್ಬೋದು, ಅವ್ರ ಪಾತ್ರ ಇದನ್ನು ಸಾಬೀತಾಗಬೇಕಾಗ್ತದೆ. ಬಟ್ ಸರ್ಕಾರಕ್ಕೆ ಮುಜುಗರ ಅಲ್ವಾ ಸರ್? ಇಡಿ ನೋಡಿ, ನಡೀತಾ ಇದ್ರು, ಇಡಿ ಅವರು ಎಂಟ್ರಿ ಆಗಿರೋದ್ರಿಂದ ಸಹಜವಾಗಿ ಮುಜುಗರ ಆಗುತ್ತೆ. ನೋಡು, ಅದು ಎಸ್ ಐ ಟಿ ತನಿಖೆ ನೋಡಿದಾಗ ಇಡಿ ಮಾಡಲಿಕ್ಕೆ ಅಧಿಕಾರ ಇದೆ ಇಲ್ಲೋ, ಅಥವಾ ಇಂಟ್ರೆಸ್ಟೇಟ್ ಇರೋದ್ರಿಂದ ಇವತ್ತು ದಿವಸ ಅವರು ಕೈ ಹಾಕಿದ್ದಾರೆ. ಅದು ನನಗೆ ಕಾನೂನು ತಜ್ಞರು ಅದನ್ನು ಹೇಳಬೇಕಾಗ್ತದೆ. ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕಾಗೋದಿಲ್ಲ. ಒಟ್ಟಾರೆ ಪಾರದರ್ಶಕವಾಗಲಿ, ಯಾವುದೇ ಒತ್ತಡದಿಂದ ಆಗುವಂಥದ್ದು ಆಗಬಾರ್ದು. ಇಷ್ಟು ಮಾತ್ರ ನಾನು ಹೇಳ್ತೀನಿ. ಸರ್, ಬಿಜೆಪಿ ನಾಯಕರು ಇದು ತೆಲಂಗಾಣದ ಚುನಾವಣೆಗೆ ಕಾಂಗ್ರೆಸ್ ಕಳಿಸಿದ ಬಿಜೆಪಿ ಹಂಗೆ ಅಲಿಗೇಷನ್ ಮಾಡ್ತಾರೆ. ಭಾಳಷ್ಟು ಅವ್ರದ್ದು ಹೇಳೋಕ್ಕೋತಾರೆ, ಭಾಳಷ್ಟು ಇದ್ದಾವೆ. 40% ಕಮಿಷನ್ ಗೊತ್ತಲ್ವ ನಿಮಗೆ? ಅದಕ್ಕೆ ಸರ್ಕಾರ ಬದಲಾಗಿದ್ದು. ಸೆಷನ್ ಸ್ಟಾರ್ಟ್ ಆಗ್ತಿದೆ. 2-3 ಅಸ್ತ್ರಗಳು ಬಿಜೆಪಿ ಕೌಂಟರ್ ಮಾಡೋದಕ್ಕೆ ಕಾಂಗ್ರೆಸ್ ರೆಡಿ ಇದೆ. ನಾವು ಹೇಳ್ತೀವಲ್ಲ, ಈಗ ನಾವು ನಾಗೇಂದ್ರ ರಾಜೀನಾಮೆ ತಗೊಂಡಿಲ್ವಾ? ಎಸ್ ಐ ಟಿ ನೇಮಕ ಮಾಡಿಲ್ವಾ? ಮತ್ತೇನಿದೆ? ಇವರಲ್ಲಿ ಈಶ್ವರಪ್ಪ ಅವ್ರದ್ದು ಆಗಿರಲಿಲ್ಲ ಕೇಸು, ಬಿಡಿ ಎಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.